ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ನೆಚ್ಚಿನ ಮನೆ ಮಗ ವಿಶ್ವ ಮಾತಾಡ್ತಾ ಇರೋದು. ಇವತ್ತು ತಾರೀಕು ಜನವರಿ 1, 2050. ಸೊ ಹಾಗಾಗಿ ನನ್ನ ವ್ಲಾಗ್ ಅನ್ನ ನೋಡ್ತಿರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಅಂಡ್ ಈ ವರ್ಷ ನಿಮ್ಮ ಲೈಫಲ್ಲಿ ಸುಖ, ಶಾಂತಿ, ನೆಮ್ಮದಿಗಳನ್ನ, ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನ ನೀವು ಬಯಸಿದ್ದನ್ನ ಆ ದೇವರು ಕೊಡ್ಲಿ ಅಂತ ದೇವರಲ್ಲಿ ಸದಾಕಾಲ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇವತ್ತು ಪ್ರತಿಯೊಂದು ಮನೆಯಲ್ಲೂ ಒಬ್ಬ ವ್ಲಾಗರ್ ಹುಟ್ಕೊಂಡಿದ್ದಾನೆ. ಆದ್ರೆ ನೀವು ನನ್ನ ವ್ಲಾಗಿಂಗ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಅಂಡ್ ಯಾಕೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಇವತ್ತು ಫ್ರೆಶ್ ಆಗಿ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇರೋರಿಗೆ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಈ ನಿಮ್ಮ ವಿಶ್ವ ಪ್ರತಿದಿನ ಒಂದು ಹೊಸದಾಗಿರೋ ಟಾಪಿಕ್ಗಳನ್ನ ಚೂಸ್ ಮಾಡ್ಕೊತೀನಿ. ಅಂಡ್ ಆ ಟಾಪಿಕ್ಗಳ ಬಗ್ಗೆ ಒಂದು ಕಥೆಯನ್ನ ಕೂಡ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ಇವತ್ತಿನ ಟಾಪಿಕ್ ಬಂದು ಆಯುರ್ವೇದಿಕ್ ಅಂಡ್ ಅಲೋಪತಿಕ್. ಈ ಟಾಪಿಕ್ ನನಗೆ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತು ಅಂತಂದ್ರೆ, ಇವತ್ತಿನ ಜನರೇಷನ್ ಅವರು ಏನ್ ಮಾಡ್ತಾರೆ, ಸ್ಟ್ರೀಟ್ ಫುಡ್ ತಿಂತಾರೆ, ಫಾಸ್ಟ್ ಫುಡ್ ತಿಂತಾರೆ, ಪಿಜ್ಜಾ ತಿಂತಾರೆ, ಬರ್ಗರ್ಸ್ ತಿಂತಾರೆ, ಅದು ಇದು ಹಾಳು ಫುಡ್ಗಳನ್ನೆಲ್ಲ ತಿಂತಾರೆ. ಆದ್ರೆ ಅವರ ಲೈಫ್ ನಲ್ಲಿ, ಅವರ ಜೀವನದಲ್ಲಿ, ಅವರ ಬಾಡಿಗೆ ಆಗ್ತಿರುವಂತಹ ಡ್ಯಾಮೇಜ್ಗಳ ಬಗ್ಗೆ ಅವರು ಯೋಚನೆನೂ ಮಾಡ್ತಾ ಇಲ್ಲ. ಸೊ ದಿಸ್ ಇಸ್ ಕನ್ಸರ್ನಿಂಗ್. ಸೊ ಯಾವುದು ಅವರಿಗೆ ಉತ್ತಮವಾದಂಥದ್ದು, ಫಾರ್ ಎಕ್ಸಾಂಪಲ್ ಆಯುರ್ವೇದಿಕೋ ಅಥವಾ ಅಲೋಪತಿಕೋ ಎನ್ನುವಂಥದ್ದನ್ನ ಅವರಿಗೆ ನಾನು ತಿಳಿಸಿ ಹೇಳಬೇಕು. ಬಟ್ ಡಿಸಿಷನ್ ಅನ್ನ ನಾನು ಅವರಿಗೆ ಬಿಡ್ತೇನೆ ಅಟ್ ದಿ ಎಂಡ್ ಆಫ್ ದಿ ಸ್ಟೋರಿ. ಸೊ ತುಂಬಾ ಟೈಮ್ ವೇಸ್ಟ್ ಮಾಡೋದು ಬೇಡ. 2047 ಅಂದ್ರೆ ಇವತ್ತಿಂದ 3 ವರ್ಷ ಮುಂಚೆ ಈ ನನ್ನ ಲೈಫ್ ನಲ್ಲಿ ನಡೆದಂತ ಒಂದು ಕಥೆಯನ್ನ ನಿಮ್ಗೆಲ್ಲರ ಎದುರುಗಡೆ ಇಡ್ತೇನೆ. ಅಂಡ್ ಕಥೆಯ ಎಂಡ್ ಅಲ್ಲಿ ಮತ್ತೆ ಬರ್ತೀನಿ, ಮತ್ತೆ ಮಾತಾಡೋಣ ಕುತ್ಕೊಂಡು. ಕಮೆಂಟ್ಸ್ ಗಳನ್ನ ನೀವು ಕೂಡ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಯಾವುದು ಬೆಸ್ಟ್, ಯಾವುದು ವರ್ಸ್ಟ್ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ಬಟ್ ನಾನು ಕೂಡ ನಂದೊಂದು ಚಿಕ್ಕ ಸಜೆಷನ್ ಅನ್ನ ನಿಮ್ಗೆ ಹೇಳ್ತೇನೆ, ಯಾವುದು ಒಳ್ಳೇದು ಅಂತ. ಅದನ್ನ ಬೇಕಿದ್ರೆ ನೀವು ಅಡ್ವೈಸ್ ಅಂತ ತಗೊಳ್ಳಿ. ಅಂಡ್ ಲೆಟ್ಸ್ ಗೆಟ್ ಇನ್ ಟು ದ ಸ್ಟೋರಿ ನಾವ್. ಏನಾಯ್ತು? ಮಾಡು, ನಾಳೆಗೆ ಓಪನ್ ಮಾಡು. ಗಂಟ್ಲು ನೋವಿದ್ಯಾ? ಇಲ್ಲ, ಕುಲ್ಕಿ ಇದೆಯಾ? ಇನ್ನು ಐಸ್ ಕ್ರೀಮ್ ತಿಂದ್ಯಾ? ಏನಿಲ್ಲ ಸರ್, ಅವಳಿಗೆ ಸ್ವಲ್ಪ ಸಣ್ಣ ಜ್ವರ ಇದೆ. ಏನಾದ್ರು ಐಸ್ ಕ್ರೀಮ್ ಕೋಲ್ಡ್ ಏನಾದ್ರು ತಗೊಂಡಿದ್ಲು ಅನ್ಸುತ್ತೆ. ಏನಿಲ್ಲ, ನಾನು ಹಿಂಗ್ 3 ರೀತಿ ಟ್ಯಾಬ್ಲೆಟ್ ಬರೀತೇನೆ ಆಯ್ತಾ? ಸಿರಪ್ ಬರೀತೇನೆ. ಐಸ್ ಕ್ರೀಮ್ ತಿನ್ಬಾರ್ದು ಆಯ್ತಾ? ಕೆಮ್ಮಿ ಸಿರಪ್ ಬರ್ದಿದ್ದೇನೆ. ಇಲ್ಲಿ 3 ರೀತಿ ಟ್ಯಾಬ್ಲೆಟ್ ಬರ್ದಿದ್ದೇನೆ. ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಇಲ್ಲಿ ಬರ್ದಿರ್ತೇನೆ ಆಯ್ತಾ? ಬೆಳಿಗ್ಗೆ 2 ಟ್ಯಾಬ್ಲೆಟ್, ಮಧ್ಯಾಹ್ನ 2 ಟ್ಯಾಬ್ಲೆಟ್, ಆಮೇಲೆ ಸಂಜೆ ಊಟದ ನಂತರ ಇದು. ಆಮೇಲೆ ಊಟಕ್ಕಿಂತ ಮೊದಲು ಇದೆ, ಅದು ಕೂಡ 2 ಟ್ಯಾಬ್ಲೆಟ್ ಅನ್ನು ಕೊಡ್ಬೇಕು ಆಯ್ತಾ? ಆಮೇಲೆ ಈ ಸಿರಪ್ ಅನ್ನ 20 ml ಕೊಡಿ, 6 ಟೈಮ್ ಕೊಡ್ಬೇಕು. ಇನ್ನು ಕೆಮ್ಮು ಕಡಿಮೆ ಆಗಿಲ್ಲ ಅಂದ್ರೆ ಬೇಕಿದ್ರೆ ಇನ್ನೊಂದ್ಸಲ ಕೊಡ್ಬೋದು, ಏನ್ ತೊಂದ್ರೆ ಇಲ್ಲ. ಓಕೆನಾ? ಮತ್ತೆ ಐಸ್ ಕ್ರೀಮ್ ಎಲ್ಲ ತಿನ್ಬಾರ್ದು, ಕೋಲ್ಡ್ ತಗೊಳ್ಬಾರ್ದು. 1 ವಾರ ಕಂಟಿನ್ಯೂ ಕೊಡ್ಬೇಕು ಸರ್ ಇದನ್ನ. ಆಮೇಲೆ ಪೇಮೆಂಟ್ ಮಾಡಿದ್ರೆ ಕೌಂಟರ್ ಅಲ್ಲಿ ತಗೊಳ್ಳಿ. ಪೇಮೆಂಟ್ ಮಾಡಿದ್ದೀರಾ ಸರ್? 2000 ಮಾಡಿದ್ದೆ. ಹೌದಾ? ಅಂದ್ರೆ ಇನ್ನೊಂದು 1000 ಮಾಡ್ಬಿಡಿ ಆಯ್ತಾ? ಕಡಿಮೆ ಆಗಿದ್ರೆ ಕರ್ಕೊಂಡು ಅಮ್ಮ, ಏನಾಯ್ತಮ್ಮ? ತುಂಬಾ ಸುಸ್ತು, ತಲೆನೋವು. ಹೌದಾ? ಇರು, ನಾನು ಇವಾಗಲೇ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಸುಚಿತ್ನ ಅಣ್ಣ ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ, ಅವ್ರಿಗೆ ಕಾಲ್ ಮಾಡಿ ಮಾತಾಡಲಾ? ಬೇಡ, ಅಥವಾ ಇಂಗ್ಲೀಷ್ ಡಾಕ್ಟ್ರಿಗೆ ಕಾಲ್ ಮಾಡಿದ್ರೆ? ಇಂಗ್ಲೀಷ್ ಮೆಡಿಸಿನ್ಸು ಯಾವಾಗಲೂ ಸ್ವಲ್ಪ ಬೇಗ ಕೆಲಸ ಮಾಡುತ್ತೆ. ಸೊ ಹಾಗೆ ಮಾಡೋದೇ ಬೆಟರ್ ಅನಿಸುತ್ತೆ. ಓಕೆ. ಹಲೋ ಡಾಕ್ಟರ್, ನಮಸ್ಕಾರ.
ಹಾ ನಮಸ್ತೆ, ಹೇಳಿ. ಅದೇ ನಮ್ಮ ತಾಯಿಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಅವರಿಗೆ ಸ್ವಲ್ಪ ಜಂಡಿ ಅಂತ ಹೇಳ್ತಾರೆ, ಸ್ವಲ್ಪ ಸುಸ್ತು ಅಂತ ಹೇಳ್ತಾರೆ, ತಲೆ ಸುತ್ತ ಅಂತ ಹೇಳ್ತಾರೆ. ಅದಕ್ಕೆ ಕೇಳೋಣ ಮಾಡಿದೆ. ಹೌದಾ? ಹಾ ಸರಿ, ಓಕೆ. ಕೆಲಸ ಮಾಡಿ, ನಾನು ಎಲ್ಲ ಟ್ಯಾಬ್ಲೆಟ್ ನಿಮಗೆ ವಾಟ್ಸಪ್ ಮಾಡ್ತೇನೆ. ಓಕೆ ಅದನ್ನ ಹೇಗೆ ತಗೊಳ್ಬೇಕು ಅಂತ ಅದ್ರ ಡೀಟೇಲ್ಸ್ ನಾನು ಮೆಸೇಜ್ ಮಾಡಿರ್ತೇನೆ, ಓಕೆ ಹಾಗೆ ಕೊಡ್ಬೇಕಾ? ಸರಿ ಡಾಕ್ಟ್ರೆ, ಹಾಗೆ ಮತ್ತೆ ನೀವು ಅದು ಪೇಮೆಂಟ್ ಮಾಡಿದ್ದೀರಾ ಸರ್? ಪೇಮೆಂಟ್ ಮಾಡಿದೆ, 2000 rupees ಪೇಮೆಂಟ್ ಮಾಡಿ. ಹೌದಾ? ಓಕೆ, ಹಾಗಿದ್ರೆ ಟ್ಯಾಬ್ಲೆಟ್ ಕೂಡ ಮಾಡಿ ಆಯ್ತಾ, 1000 ಆಗುತ್ತೆ. ಓಕೆ ಅದು ನಮ್ಮ ಮೆಡಿಕಲ್ ಅಲ್ಲಿ ಹೋಮ್ ಡೆಲಿವರಿ ಆಗುತ್ತೆ. ಸರಿ ಸರಿ ಕಡಿಮೆ ಆಗಿದ್ರೆ ಕರ್ಕೊಂಡು ಬನ್ನಿ. ಶೂರ್ ಶೂರ್ ಓಕೆ ಡಾಕ್ಟರ್, ಥ್ಯಾಂಕ್ ಯು. ಏನಾಯ್ತಮ್ಮ? ಯಾಕೋ ಮಾತ್ರೆ ತಗೊಂಡಾಗಿಂದ ಹೆಚ್ಚಾಗ್ತಾ ಇದೆ. ಹೌದಾ? ಸರಿ ಇರು, ಡಾಕ್ಟ್ರಿಗೆ ಒಂದ್ಸರಿ ಫೋನ್ ಮಾಡ್ತೀನಿ. ಹಲೋ. ಹಲೋ ಡಾಕ್ಟ್ರೆ, ಬೆಳಿಗ್ಗೆ ತಾಯಿಗೆ ಹುಷಾರಿಲ್ಲ ಅಂತ ಫೋನ್ ಮಾಡಿದ್ನಲ್ಲ, ಹಾ ಹೇಳಿ ಹೇಳಿ. ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟ ಮೇಲೆ ಇವಾಗ ಮಲ್ಕೊಂಡ್ಬಿಟ್ಟಿದ್ದಾರೆ ಡಾಕ್ಟ್ರೆ. ಕರೆದ್ರೂ ಕರೆಕ್ಟಾಗಿ ಮಾತಾಡ್ತಿಲ್ಲ. ಸೊ ಇವಾಗ ಕ್ಲಿನಿಕ್ಗೆ ಕರ್ಕೊಂಡು ಬಂದ್ಬಿಡ್ಲಾ? ಓ ಹೌದಾ? ಸಾರಿ ಇವ್ರೆ, ನಾನೀಗ ಹೊರಗಡೆ ಇದ್ದೀನಲ್ಲ. ನೀವು ಒಂದು ಕೆಲಸ ಮಾಡಿ, ನೀವು ಮಂಡೆ ಕರ್ಕೊಂಡು ಬಂದ್ಬೇಡಿ ಆಯ್ತಾ? ಮಂಡೆ ಅಂತಂದ್ರೆ ಹೇಗೆ ಡಾಕ್ಟ್ರೆ? ಅವ್ರಿಗೆ ಈಗ ಹುಷಾರಿಲ್ಲ, ಇವಾಗಲೇ ಕರ್ಕೊಂಡು ಬರಲ್ಲ? ನಾಳೆ ನಾಡಿದ್ದು ರಜೆ ಇರುತ್ತೆ, ನೀವು ಮಂಡೆನೇ ಕರ್ಕೊಂಡು ಬರ್ಬೇಕಾಗುತ್ತೆ. ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಕರ್ಕೊಂಡು ಬನ್ನಿ ಆಯ್ತಾ? ಡಾಕ್ಟ್ರೆ ಡಾಕ್ಟ್ರೆ ಕಾಲು ಕಟ್ ಮಾಡ್ಬಿಡಲ್ಲ. ಅಮ್ಮಂಗೆ ಏನಾಗಿದೆ? ಅಮ್ಮ ಏನಾಯ್ತಮ್ಮ? ಮೆಡಿಸಿನ್ಸ್ ಕೊಟ್ಟಾಗಿಂದ ಜಾಸ್ತಿನೇ ಆಗಿದೆ. ನಾನು ಕೆಲಸ ಮಾಡ್ತೀನಿ, ಸುಚಿತ್ ಅಣ್ಣಂಗೆ ಒಂದ್ಸರಿ ಫೋನ್ ಮಾಡಿ ವಿಚಾರಿಸ್ತೀನಿ. ಅವರು ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ. ಈ ಮೆಡಿಸಿನ್ಸ್ ಯಾಕೋ ಕೆಲಸ ಮಾಡ್ತಿಲ್ಲ ಅಂತ ಕಾಣಿಸ್ತಿದೆ. ಹಲೋ ಹಲೋ ಅಣ್ಣ, ನಾನು ವಿಶ್ವ ಮಾತಾಡ್ತಿರೋದು. ಹಾ ಹೇಳಪ್ಪ ವಿಶ್ವ, ಚೆನ್ನಾಗಿದ್ಯಾ? ಏನು ಅಪರೂಪಕ್ಕೆ ಆಯುರ್ವೇದ ಡಾಕ್ಟರ್ ಫೋನ್ ಮಾಡ್ಬಿಟ್ಟಿದ್ಯಾ? ಅದೇ ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ ಅಣ್ಣ. ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀನಿ, ಆದ್ರೆ ಅವ್ರಿಗೆ ಇವಾಗ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಅಣ್ಣ, ಕಡಿಮೆನೇ ಆಗ್ತಾ ಇಲ್ಲ. ಹೌದಾ? ನೋಡು, ಅವತ್ತೇ ಹೇಳಿದ್ದೀನಿ ನಾನು, ಈ ಇಂಗ್ಲಿಷ್ ಮೆಡಿಸಿನ್ ಕೊಡಿಸ್ಬೇಡ, ಅಮ್ಮನಿಗೆ ಆಯುರ್ವೇದ ಮೆಡಿಸಿನ್ ಕೊಡಿಸು ಅಂತ ಹೇಳಿ. ನೀನ್ ಕೇಳಿಲ್ಲಲ್ಲ. ನೋಡು, ಅಮ್ಮನಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಈಗ. ಹೌದಣ್ಣ, ನೀವು ಅವತ್ತು ಹೇಳಿದ್ರಿ, ನಿಮ್ಮ ಮಾತು ಕೇಳಬೇಕಿತ್ತು. ಸರಿ ಅಣ್ಣ, ಈ ಅಲೋಪತಿಕ್ ಮತ್ತೆ ಆಯುರ್ವೇದಿಕ್ ಅಲ್ಲಿ ಏನ ಅಂತ ಡಿಫ್ರೆನ್ಸು? ಬಂದೆ ನನ್ನ ದಾರಿಗೆ ಅಲೋಪತಿಕ್ ಮತ್ತು ಆಯುರ್ವೇದಿಕ್ ಮೆಡಿಸಿನ್ ಮಧ್ಯದಲ್ಲಿ ಏನ್ ಡಿಫರೆನ್ಸ್ ಅಂತ ಹೇಳಿ ಮೊದಲು ತಿಳ್ಕೊಳ್ಬೇಕು. ಈ ಅಲೋಪತಿಕ್ ಮೆಡಿಸಿನ್ ರೋಗವನ್ನ ತತ್ಕ್ಷಣಕ್ಕೆ ಕಡಿಮೆ ಮಾಡ್ತದೆ, ಆದ್ರೆ ಸಮೂಲವಾಗಿ ನಾಶ ಮಾಡೋದಿಲ್ಲ. ಆಯುರ್ವೇದಿಕ್ ಮೆಡಿಸಿನ್ ರೋಗದ ಮೂಲ ಎಲ್ಲುಂಟೋ ಅದನ್ನು ಹುಡುಕಿ ಸಂಪೂರ್ಣವಾಗಿ ನಾಶ ಮಾಡ್ತದೆ. ಫಾರ್ ಎಕ್ಸಾಂಪಲ್, ನಿನಗೆ ತಲೆನೋವು ಮಂಡಿ ನೋವು ಬಂದಿದೆ ಅಂತ ಇಟ್ಕೋ, ನೀನೇನ್ ಮಾಡ್ತೀಯ? ಪ್ಯಾರಾಸಿಟಮಾಲ್ ಮಾತ್ರ ತಗೊಳ್ತೀಯ, ಅದೇನಾಗ್ತದೆ? ಗ್ಯಾಸ್ಟ್ರಿಕ್ ಆಗ್ತದೆ. ಅದೇ ರೀತಿ ಇನ್ನೇನೋ ಆಯ್ತೋ, ಇನ್ಯಾವುದೋ ಮಾತ್ರೆ ತಗೊಳ್ತೀಯ, ಆಗ ಇನ್ನೇನೋ ರೋಗ ಹುಟ್ಟಾಗ್ತದೆ. ಆದ್ರೆ ಆಯುರ್ವೇದದಲ್ಲಿ ಹಾಗಾಗೋದಿಲ್ಲ. ಆಯುರ್ವೇದದಲ್ಲಿ ನೀನು ಯಾವ ಮಾತ್ರೆ ತಗೊಂಡಿದ್ದೀಯೋ ಆ ಮಾತ್ರೆಯು ಆ ರೋಗದ ಮೂಲವನ್ನು ಹುಡುಕಿ ಸಂಪೂರ್ಣವಾಗಿ ನಿವಾರಣೆ ಮಾಡ್ತದೆ. ಸರಿ ಅಣ್ಣ. ಸರಿ, ನೀ ಏನ್ ಭಯಪಡ್ಬೇಡ, ಆಯುರ್ವೇದ ಮೆಡಿಸಿನ್ ಮಾಡೋಣ. ನಾನು ವಾಟ್ಸಪ್ ಅಲ್ಲಿ ನಿನ್ನ ಕೆಲವೊಂದಿಷ್ಟು ಮೆಡಿಸಿನ್ ಅನ್ನ ಸೆಂಡ್ ಮಾಡ್ತೀನಿ, ಅದನ್ನ ಅಮ್ಮನಿಗೆ ಕೊಡು, ಸಂಪೂರ್ಣ ಗುಣ ಆಗ್ತದೆ. ಆಯ್ತಾ? ನಾನಿದ್ದೀನಪ್ಪ. ವೆಲ್ಕಮ್ ಬ್ಯಾಕ್ ಫ್ರಮ್ ದ ಸ್ಟೋರಿ. ಈ ವಿಶ್ವ ಹೇಳಿದ ಸ್ಟೋರಿ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳೋದನ್ನ ಮರಿಬೇಡಿ. ಅಂಡ್ ನಿಮಗೆ ನನ್ನ ಒಪಿನಿಯನ್ ಕೂಡ ಹೇಳ್ತೇನೆ ಅಂತ ಹೇಳ್ತೇನೆ, ಅದನ್ನು ಕೂಡ ಒಂದು ಚಿಕ್ಕದಾಗಿರುವಂಥ ಎಕ್ಸಾಂಪಲ್ ಅಂತ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ ಅಥವಾ ಅಸಿಡಿಟಿ ಆಗಿದೆ ಅಂತ ಅಂದ್ಕೋಣ, ಆಗದ್ ಬೇಡ, ಅಂದ್ಕೋಣ. ಸೊ ಅಲೋಪತಿಕ್ ಮೆಡಿಸಿನ್ಗಳು ಹೇಗೆ ಕೆಲಸ ಮಾಡುತ್ತವೆ ಅಂಡ್ ಆಯುರ್ವೇದಿಕ್ ಮೆಡಿಸಿನ್ಗಳು ಹೇಗೆ ಕೆಲಸ ಮಾಡುತ್ತವೆ? ಓಕೆ, ಅಲೋಪತಿಕ್ ಮೆಡಿಸಿನ್ಗಳು ನಿಮ್ಮ ದೇಹದಲ್ಲಿರುವಂತಹ ಆಸಿಡ್ಗಳನ್ನ ನ್ಯೂಟ್ರಲೈಸ್ ಮಾಡುತ್ತೆ, ಬಟ್ ದೋಸ್ ಆಸಿಡ್ ವಿಲ್ ಬಿ ಸ್ಟಿಲ್ ದೇರ್, ಅಂದ್ರೆ ಆ ಆಸಿಡ್ ಅಲ್ಲೇ ಇರುತ್ತೆ. ಆದ್ರೆ ಆಯುರ್ವೇದಿಕ್ ಏನ್ ಮಾಡುತ್ತೆ? ಆ ಆಸಿಡ್ಗಳು ಯಾವುದು ನಿಮಗೆ ಅಸಿಡಿಟಿಯನ್ನ ಮಾಡ್ತಾ ಇದೆಯೋ ಅದನ್ನ ಕಂಪ್ಲೀಟ್ ಆಗಿ ನಿಮ್ಮ ದೇಹದಿಂದ ಹೊರಗಡೆ ಹಾಕುತ್ತೆ, ಐದರ್ ಫ್ರಮ್ ವಾಮಿಟಿಂಗ್ ಆರ್ ಫ್ರಮ್ ದಿ ಮೋಷನ್. ಸೊ ಡಿಸಿಷನ್ ಇಸ್ ಅಪ್ ಟು ಯು, ಯಾವುದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಬೇಕು. ಬಟ್ ನಾನು ನನ್ನ ಸಜೆಷನ್ ಆಲ್ರೆಡಿ ಹೇಳಿದ್ದೇನೆ, ಐ ವಿಲ್ ಆಲ್ವೇಸ್ ಗೋ ಫಾರ್ ಆಯುರ್ವೇದಿಕ್. ಯಾಕೆಂದ್ರೆ ಓಲ್ಡ್ ಇಸ್ ಆಲ್ವೇಸ್ ಗೋಲ್ಡ್. ಹಾಗಂತ ನಾನು ಅಲೋಪತಿಕ್
ಮೆಡಿಸಿನ್ಗಳನ್ನ ಕಂಡೆಮ್ ಮಾಡ್ತಾ ಇಲ್ಲ. ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಇನ್ ಸಮ್ ಪರ್ಟಿಕ್ಯುಲರ್ ಕಂಡೀಷನ್ಸ್ ಓನ್ಲಿ ಫಾರ್ ಮೀ. ಈ ವಿಡಿಯೋವನ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಅವರಿಗೂ ಕೂಡ ಈ ಕಥೆಯಿಂದ ಒಂದು ಚಿಕ್ಕ ಇನ್ಸ್ಪಿರೇಷನ್ ಸಿಗಲಿ, ಒಂದು ಮೋಟಿವೇಶನ್ ಸಿಗಲಿ, ಆ್ಯಂಡ್ ಚಿಕ್ಕದಾಗಿರುವಂಥ ಅವೇರ್ನೆಸ್ ಕೂಡ ಸಿಗಲಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ದಿಸ್ ಜನರೇಷನ್ ಅಟ್ ದಿಸ್ ಪಾಯಿಂಟ್ ಅಂತ ಹೇಳ್ತಾ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ಗೆ ಗುಡ್ ಬೈ ಹೇಳ್ತಾ ಮತ್ತೊಂದು ಹೊಸ ಕಥೆಯೊಂದಿಗೆ ನಾಳೆ ಭೇಟಿಯಾಗೋಣ. ಟಿಲ್ ದೆನ್ ಗುಡ್ ಬೈ.